ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಗಲಿಬಿಲಿ ಆಗಿದ್ದಲ್ಲಮ್ಮ, ನಾನ್ ಮಾಡಿಸಿ. ಅಲ್ಲ ರೀ, ಅಷ್ಟೊಂದು ಕನ್ಫ್ಯೂಷನ್ ಆದಾಗ ಒಂದು ಫೋನು ತೀರ್ಥಂಗ್ ಮಾಡಿರ್ಬೋದಿತ್ತಲ್ಲ. ಅಯ್ಯೋ ಪಡ್ಕೊಂಡ್ರು, ನಿನ್ನ ಮಗ ನನ್ನ ಕೈಗೆ ಎಲ್ಲಮ್ಮ ಸಿಗ್ತಾನೆ? 24 ಗಂಟೆ ಅವಂದೇ ಎಲೆಕ್ಷನ್ನು ಎಲೆಕ್ಷನ್ನು ಎಲೆಕ್ಷನ್ನು. ಅವನ ಸಮಸ್ಯೆನೇ ಅವನೇ ಬಗೆಹರಿಸ್ಕೊಳಕ್ಕಾಗಿಲ್ಲ, ಇನ್ ನನ್ನ ಸಮಸ್ಯೆ ಎಲ್ಲಿ ಬಗೆಹರಿಸ್ತಾನೆ? ಎಲ್ಲ ಹಾಳಾಗೋಯ್ತು. ಹಾಳಾಗಿದ್ದಲ್ಲ ಮಾವ, ಹಾಳ್ ಮಾಡಿ. ಒಂದ್ ದಿವಸ ಫ್ಯಾಕ್ಟ್ರಿಗೆ ಬಂದು ಫ್ಯಾಕ್ಟ್ರಿನೇ ಮುಚ್ಚಿಸ್ಬಿಟ್ರಲ್ಲ ಮಾವ. ಸಾಧನ, ಏನ್ ಮಾತು ಅಂತ ಆಡ್ತಾ ಇದೀಯಾ? ಮಾವನ್ ಮುಂದೆ ಮಾತಾಡೋ ಮಾತುಗಳ ಇವು? ಹೌದು ಅತ್ತೆ, ಕರೆಕ್ಟ್. ಆಫೀಸ್ಗೆ ಹೋಗೋದ್ ಬೇಡ ಅಂತ ನನ್ ಮಾವಂಗ್ ಹೇಳಿದ್ದೆ. ಕೀ ತಗೊಳೋದಕ್ ಬಂದಾಗ್ಲೂ ಇನ್ನೊಂದ್ಸಲ ಯೋಚನೆ ಮಾಡಿ ಮಾವ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೆ. ಕೇಳಿ, ನನ್ ಮಾತಾಗ್ಲೇ ಕೇಳಿದ್ರೆ ಈ ಪರಿಸ್ಥಿತಿ ನಮಗ್ ಬರ್ತಾನೆ ಇರ್ಲಿಲ್ಲ. ಇದೆಲ್ಲ ಒತ್ತಡದಲ್ಲಾಯ್ತು ಅಷ್ಟೇ. ಒತ್ತಡ ಅಲ್ಲ ಅತ್ತೆ, ಆ ಹುಡ್ಗಿ ಇದ್ದಾಳಲ್ಲ ಅವಳ ಮಾತ್ ಕಟ್ಕೊಂಡು. ಸಾಧನ, ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡು, ಇಲ್ಲ ನಾನೀಗ ಇಲ್ಲಿಂದ ಎದ್ದೋಗ್ಲು. ಆಯ್ತು ಬಿಡಿ ಮಾವ, ನಾನೇ ಸುಮ್ನಿರ್ತೀನಿ. ನಾನ್ ಸುಮ್ನಿದ್ರೆ ಎಲ್ಲ ಸರಿ ಹೋಗುತ್ತಾ? ಫ್ಯಾಕ್ಟ್ರಿಲಿ ಮತ್ತೆ ಕೆಲಸ ಶುರುವಾಗತ್ತಾ? ಒಂದು ದಿವಸ ಪ್ರೊಡಕ್ಷನ್ ಸ್ಟಾಪ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ನಾನ್ ನಿಮಗೆ ಹೇಳ್ಬೇಕಾ? ಫ್ಯಾಕ್ಟ್ರಿ ಶಟ್ ಡೌನ್ ಆಗಿದೆ ಅನ್ನೋ ವಿಷಯ ಪಾರ್ಟ್ನರ್ಸ್ಗೆ, ಕ್ಲೈಂಟ್ಸ್ಗೆ, ಡಿಸ್ಟ್ರಿಬ್ಯೂಟರ್ಸ್ಗೆ ಇವ್ರಿಗೆಲ್ಲ ಗೊತ್ತಾದ್ರೆ ಎಷ್ಟು ಆತಂಕ ಪಡ್ಕೋತಾರೆ ಅಂತ ನಿಮಗೆ ಗೊತ್ತು ತಾನೆ? ಸಾಧನಾ, ಪ್ಲೀಸ್ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ರೀ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಇವಳು ಆ ಹುಡುಗಿ ಮೇಲಿರೋ ದ್ವೇಷದಲ್ಲಿ ಈ ತರ ಎಲ್ಲ ಮಾತಾಡ್ತಾ ಇದ್ದಾಳೆ. ನಾನ್ ಹೇಳ್ತಿರೋದು ಮಾವಂಗ್ ಅರ್ಥ ಆಗ್ತಿದೆ ಅತ್ತೆ, ನಿಮಗ್ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ಕಂಪನಿ ಹೇಗ್ ನಡೆಯುತ್ತೆ ಅನ್ನೋದೇ ನಿಮಗ್ ಗೊತ್ತಿಲ್ಲ. ಕಂಪನಿ ಈಸ್ ಲೈಕ್ ಅ ಚೈನ್. ಅದ್ರಲ್ಲಿ ಒಂದು ಲಿಂಕ್ ಕಟ್ ಆದ್ರೂ ಇಡೀ ಸಿಸ್ಟಮೇ ಕಳ್ಚಿ ಬೀಳುತ್ತೆ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಇಬ್ರು ಸ್ವಲ್ಪ ಸುಮ್ಕೆ ಇರ್ತೀರಾ? ಆಯ್ತು, ನಾನ್ ಸುಮ್ನಿರ್ತೀನಿ. ನೀವು ಕೆಲವು ವಿಷಯಗಳನ್ನ ಅತ್ತೆಗೆ ಅರ್ಥ ಮಾಡ್ಸಿ ಮಾವ. ಆವತ್ತೇ ಅವಳು ಬಾಯಿ ಮುಚ್ಚಿದಿದ್ರೆ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ ಮುಂದೆ ಅವಳನ್ನ ಮೆಚ್ಚೋದಕ್ ನೋಡಿದ್ರು, ನಿಮಗೆ ಒಂದಷ್ಟು ಹಣ ಉಳಿದ್ರೆ ಸಾಕು ಅನ್ನೋ ಯೋಚನೆ ಬಂತು. ಈಗ ಮಗು ತರ ಸಾಕಿದಿದ್ ಫ್ಯಾಕ್ಟ್ರಿನೇ ಕ್ಲೋಸ್ ಆಗ್ತಿದ್ಯಲ್ಲ ಮಾವ. ಈಗ ಅತ್ತೆಗ್ ಸಮಾಧಾನನ ಕೇಳಿ. ನನ್ನ ಮಾತು ನಿಮ್ಮಿಬ್ಬರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ನ ಟೆನ್ಷನ್ ನನಗೆ, ನೀವಿಬ್ಬರೇ ಮಾತಾಡ್ಕೊಳ್ಳಿ. ಈ ಕಡೆ ಬಾ. ಹಲೋ, ಹೇಳಿ. ಸಕ್ಸಸ್ ಮೇಡಮ್, ಸಕ್ಸಸ್. ಮೇಡಮ್, ನಾಳೆಯಿಂದ ಫ್ಯಾಕ್ಟ್ರಿ ಶುರುವಾಗೋದು ಅನುಮಾನ ಮೇಡಮ್. ಈಗ ಈ ಸಾಧನ ಪವರ್ ಏನು ಅಂತ ಗೊತ್ತಾಗ್ಬೇಕು. ಮಿಸ್ಟರ್ ಕೇಶವ್ ಪ್ರಸಾದ್, ನೀವು ಆ ಹುಡುಗಿ ಮಾತು ಕೇಳ್ಕೊಂಡು ತಪ್ಪು ಮಾಡಿದೀರಾ, ಅನುಭವಿಸಿ. ಆಮೇಲೆ ಏನಾಯ್ತು? ಯಜಮಾನ್ರು ತುಂಬಾ ಬೇಜಾರು ಮಾಡ್ಕೊಂಡ್ರು ಮೇಡಮ್. ನಾನು ಆಫೀಸಿಗೆ ಬಂದಿದ್ದರಿಂದಾನೇ ಇಷ್ಟೊಂದೆಲ್ಲ ರಗಳೆ ಆಯ್ತಲ್ಲ, ನಾಳೆಯಿಂದ ನಾನು ಆಫೀಸಿಗೆ ಬರೋಲ್ಲ ಅಂದು. ಮುಂದೆ ಏನ್ ಮಾಡೋದು ಮೇಡಮ್? ಆಗ್ಬೇಕು. 4 ದಿವಸ ಫ್ಯಾಕ್ಟ್ರಿ ಕ್ಲೋಸ್ ಆಗ್ಲಿ, ಆಗ ಇವ್ರಿಗೆಲ್ಲ ಬುದ್ಧಿ ಬರುತ್ತೆ. ಆಮೇಲೆ ಮಾವ ನನ್ನ ಹತ್ರ ಬಂದು ಬೇಡ್ಕೋಬೇಕು, ನೀನೇ ಫ್ಯಾಕ್ಟ್ರಿ ನೋಡ್ಕೊಳಮ್ಮ ಅಂತ ಹೇಳ್ಬೇಕು. ಹಾಗೆ ಮಾಡ್ತೀನಿ. ಆಮೇಲೆ ಎಲ್ಲ ಮುಗೀತು.
ನಮ್ಗೆ ಹೇಗ್ ಬೇಕೋ ಹಾಗಾಗತ್ತೆ. ಸರಿ ಸರಿ, ನೀವ್ ಹುಷಾರಾಗಿರಿ. ಯಾಕಂದ್ರೆ ತೀರ್ಥಂಗೆ ಇದ್ರ ವಿಷಯವಾಗಿ ಏನಾದ್ರೂ ಒಂದ್ ಸುಳಿವು ಸಿಕ್ಕಿದ್ರೆ ನಮ್ಮ ಆಟ ಕೆಡುತ್ತೆ. ಅವರು ಇಲ್ಲಿಗೆ ಬಂದ್ಮೇಲೆ ತುಂಬಾ ಹೊತ್ತು ಇರಲಿಲ್ಲ ಮೇಡಮ್. ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೊರಟೋದ್ರು. ಹಾ ಸರಿ ಮೇಡಮ್, ನೆಕ್ಸ್ಟ್ ನಿಮ್ಮ ಆರ್ಡರ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಮೇಡಮ್. ಮಾವ, ನೀವಿಷ್ಟು ಬೇಗ ಸೋಲ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಾಧನ ಏನಾಯ್ತು? ಏನೋ ಅಪ್ಪ ಮಾವ ಗಲಾಟೆ ಬೇಡ್ಕೋಬೇಕು ಏನೋ ಹೇಳ್ತಾ ಇದ್ದೆ. ಅಪ್ಪನ ಹತ್ರ ಏನಾದ್ರು ಮತ್ತೆ ಗಲಾಟೆ ಮಾಡ್ಕೊಂಡೆ? ನಾನ್ ಯಾಕೆ ಮಾಡ್ಲಿ, ಅವರೇ ಮಾಡ್ಕೊಂಡ್ ಬಂದಿದ್ದಾರೆ. ದೊಡ್ಡದಾಗಿ ಅಕೌಂಟ್ಸ್ ಚೆಕ್ ಮಾಡ್ತೀನಿ ಅಂತ ಹೋಗಿದ್ದಾರೆ, ಫ್ಯಾಕ್ಟ್ರಿನೇ ಲಾಕ್ಔಟ್ ಮಾಡ್ಕೊಂಡ್ ಬಂದಿದ್ದಾರೆ. ಏನ್ ಹೇಳ್ತಾ ಇದೀಯ ನೀನು? ಕನ್ನಡ ಅರ್ಥ ಆಗಲ್ವಾ? ಬ್ಯಾಂಕ್ ಇಂದ ತಂದಿರೋ ಕ್ಯಾಶ್ ನ ಎಲ್ಲೋ ಮಿಸ್ಪ್ಲೇಸ್ ಮಾಡಿ ಕಾರ್ಮಿಕರು ಅದನ್ನ ಕದ್ದಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಅವ್ರು ಬಿಟ್ಬಿಡ್ತಾರಾ? 47 ಕಾಲದ ಕಾರ್ಮಿಕರಲ್ಲ, 22 ಜನರೇಷನ್ ಕಾರ್ಮಿಕರವರು. ನಾಳೆಯಿಂದ ನಾವ್ ಯಾರು ಕೆಲ್ಸಕ್ ಬರಲ್ಲ ಅಂತ ಕೂತಿದ್ದಾರೆ. ಸಾಧನ ಲಿಸನ್ ಟು ಮೀ. ನೋಡು, ನೀನೇ ಏನಾದ್ರು ಮಾಡ್ಬೇಕಿದ್ಕೆ. ನೋಡು, ನಮ್ ಫ್ಯಾಮಿಲಿ ಗಲಾಟೆ ಏನೇನೋ ಇರುತ್ತೆ, ಅದಕ್ಕೆ ಬೇಕಾದ್ರೆ ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ. ಆದ್ರೆ ಕಂಪ್ನಿಗೆ ಒಳ್ಳೆ ರೆಪ್ಯುಟೇಷನ್ ಇದೆ, ಅದನ್ನ ಹಾಳಾಗಕ್ ಬಿಡಬೇಡ ಪ್ಲೀಸ್. ನೀನೇ ಏನಾದ್ರು ಮಾಡು. ನಾನ್ ಯಾಕೆ ಮಾಡ್ಲಿ? ಎಲ್ರ ಮುಂದೆ ನನಗ್ ಅವಮಾನ ಮಾಡಿದ್ದಾರೆ. ನನಗ್ ಅವಮಾನ ಮಾಡಿದವ್ರೆ ನನ್ನ ಹತ್ರ ಬಂದು ಬೇಡ್ಕೋಬೇಕು. ನಿನ್ ಬಿಟ್ರೆ ಗತಿ ಇಲ್ಲಮ್ಮ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. ನೀನ್ ಸಹವಾಸಕ್ ಬರಲ್ಲ ಅಂತ ಹೇಳ್ಬೇಕು. ಆಗೇನಾದ್ರೂ ಮಾಡ್ತೀನಿ. ಸಾಧನ, ಸಾಹೇಬ್ರೆ, ಕಾಫಿ ತಗೊಳ್ಳಿ. ರಾತ್ರಿ ಎಲ್ಲ ಫ್ಯಾಕ್ಟ್ರಿ ಬಗ್ಗೆನೇ ಯೋಚಿಸ್ತಿದ್ರಾ? ಹೌದು ಸುಮ್ಮನವ್ರೆ, ಫ್ಯಾಕ್ಟ್ರಿ ಬಗ್ಗೆ ಅಪ್ಪ ತುಂಬಾ ಎಮೋಷನಲ್ ಆಗಿದ್ದಾರೆ. ಫ್ಯಾಕ್ಟ್ರಿ ಶಟ್ ಡೌನ್ ಆಯ್ತು ಅನ್ನೋದನ್ನ ಅವ್ರ ಕೈಯಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಾನು ನಮ್ಮ ಅಣ್ಣ ಫ್ಯಾಕ್ಟ್ರಿ ನೋಡ್ಕೊಳ್ಳಲ್ಲ ಅಂತ ಹೇಳಿದಾಗ ಫ್ಯಾಕ್ಟ್ರಿ ಒಳ್ಳೆ ಅಮೌಂಟಿಗೆ ಬಂದಿತ್ತು, ಆದರೆ ಅಪ್ಪ ಮಾರ್ಲಿಲ್ಲ. ಫ್ಯಾಕ್ಟ್ರಿನೂ ನನ್ನ ಮಗನ ಹಾಗೇನೆ, ನಾನು ಅದನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಆದರೆ ಈಗ ಆ ಮಗನ ಆಯಸ್ ಮುಗ್ದೋಗುತ್ತೋ ಅನ್ನೋ ಭಯ ಕಾಡ್ತಿದೆ. ಛೆ, ಹಾಗೆಲ್ಲ ಏನು ಅನ್ಕೋಬೇಡಿ ಸಾಹೇಬ್ರೆ. ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಮನ್ಸ್ ಮಾಡಿದ್ರೆ ಅರ್ಧ ಗಂಟೆಲಿ ಬಗೆಹರಿಸಬಹುದು. ಸುಮ್ಮನವ್ರೆ, ನಿಮಗೆ ಸಿಚುವೇಶನ್ ಸೀರಿಯಸ್ ಆಗಿದೆ ಅಂತ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಅರ್ಥ ಆಗಿದೆ ಸಾಹೇಬ್ರೆ. ಇವಾಗ ಯಾರ್ ಕೋಪ ಮಾಡ್ಕೊಂಡು ಹೋಗಿದಾರೋ ಅವ್ರ ಹತ್ರ ನಾವು ಹೋಗಿ ಕ್ಷಮೆ ಕೇಳಿದ್ರೆ ಅವ್ರು ಮತ್ತೆ ಫ್ಯಾಕ್ಟ್ರಿಗೆ ಬಂದೇ ಬರ್ತಾರೆ. ಅದಷ್ಟು ಈಸಿ ಅಲ್ಲ ಸುಮ್ಮನವ್ರೆ. ಯೂನಿಯನ್ ಲೀಡರ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಕಷ್ಟ ಹೌದು, ಆದ್ರೆ ಸಾಧ್ಯನೇ ಇಲ್ಲ ಅನ್ನೋ ತರ ಏನು ಇಲ್ವಲ್ಲ. ಇಷ್ಟು ವರ್ಷ ಫ್ಯಾಕ್ಟ್ರಿಗೋಸ್ಕರ ಕೆಲಸ ಮಾಡಿದ್ದಾರೆ. ಫ್ಯಾಕ್ಟ್ರಿ ಮೇಲೆ, ಮಾಲೀಕರ ಮೇಲೆ ಸ್ವಲ್ಪನಾದ್ರೂ ಗೌರವ ಅನ್ನೋದು ಇರುತ್ತೆ ಸಾಹೇಬ್ರೆ. ಆ ಅವಮಾನಕ್ಕೆ ಅವ್ರು ಬರಲ್ಲ ಅಂತ ಹೇಳ್ತಿರ್ಬೋದು ಅಷ್ಟೇ. ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ. ನೀವ್ ಹೇಳೋದು ಸರಿ ಅನ್ನಿಸ್ತಾ ಇದೆ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಯೂನಿಯನ್ ಲೀಡರ್ ಮನೆಯಲ್ಲಿ ಬರುತ್ತೆ ಅಂತ ಕೇಳ್ತೀನಿ ಸಾಹೇಬ್ರೆ. ಶ್ರೀದೇವಿ ಕಾಲೋನಿಲೇ ಬರುತ್ತೆ. ಯೂನಿಯನ್ ಲೀಡರ್ ಮುತ್ತು ಅಣ್ಣ ನಮ್ ಕಾಲೋನಿ ಅವ್ರೆ. ಇಲ್ಲಿಂದ ನಡ್ಕೊಂಡೇ ಹೋಗ್ಬಿಡ್ಬೋದು, ಒಂದ್ 5 ನಿಮಿಷ ಅಷ್ಟೇ. ಯೂನಿಯನ್ ಲೀಡರ್ ಮುತ್ತು ಅವ್ರ ಮನೆ ಶ್ರೀದೇವಿ ಕಾಲೋನಿಲಿ ಇರೋದಾ? ಹೌದು ಸಾಹೇಬ್ರೆ. ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ? ನೀವು ರಾಜಕೀಯಕ್ಕೆ ಕೊಡೋ ಸಮಯದಲ್ಲಿ ಕಾಲ್ ಭಾಗ ಫ್ಯಾಕ್ಟ್ರಿ ಕಡೆ ಕೊಟ್ಟಿದ್ರೆ ಈ ತರ ಸಮಸ್ಯೆಗಳೇ ಆಗ್ತಿರ್ಲಿಲ್ವೇನೋ. ಬೈತಿದ್ದೀರಾ? ಅದು ಗೊತ್ತಾಗ್ತಿಲ್ವಾ? ತುಂಬಾ ಸಾಧು ಸಾಹೇಬ್ರೆ ನೀವು. ನಿಮ್ಗೇನಿದ್ರು ಚಿಟ್ಟೆ ಅಣ್ಣಂಗ್ ಫೋನ್ ಮಾಡೋದು, ಫೋನ್ ಮಾಡ್ಬಿಟ್ಟು ಚಿಟ್ಟೆ ಎಲ್ಲಿದ್ಯಾ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಮೀಟಿಂಗ್, ಯಾರನ್ನ ಮೀಟ್ ಆಗ್ಬೇಕು, ಇಷ್ಟೇ ತಾನೇ ನೀವು ಮಾಡೋದು. ಇಷ್ಟೆಲ್ಲ ಮಾಡಿ ಕೊನೆಗೆ ನೀವೇನ್ ಮಾಡ್ಬೇಕು ಅನ್ನೋದೇ ಮರ್ತೋಗ್ತೀರಾ.
ಅಯ್ಯೋ ನಿಮ್ಮ ನನ್ನನ್ನ ರೇಗಿಸ್ತಾ ಇದ್ದೀರಾ ನಿಮ್ಮನ್ನ ಒಳಗಡೆ ಹೋಗ್ಬಿಟ್ರೆ ಬಿಟ್ಬಿಡ್ತೀನಾ? ಯಾಕೆ ಮಗಳು ಏನಾಯ್ತವ? ಅಪ್ಪ ಅದು ನಾನು ಅಲ್ಲಿ ನಾನ್ ಅಡಿ ಅಂದ್ರೆ ಅರ್ಥ ಆಯ್ತು ಬಿಡಿ, ಮಧ್ಯದಲ್ಲಿ ನಾನೇ ಕರಡಿ ಬಿಟ್ಟಂಗೆ. ಅಪ್ಪ ಹಾಗೇನೂ ಇಲ್ಲ. ಅಪ್ಪ ತಪ್ಪು ತಿಳ್ಕೊಂಡ್ರು ಅನ್ಸುತ್ತಲ್ವಾ? ಸಾಹೇಬ್ರೆ, ನಿಮ್ಗೆ ಇದು ಗೊತ್ತಾಗ್ಲಿಲ್ವಾ? ನೀವ್ ತುಂಬಾ ಸಾಧು ಇದ್ದೀರಾ ನೋಡಿ, ಮತ್ತೆ ರೇಗಿಸ್ಬೇಡಿ. ಸಾಹೇಬ್ರೆ. ಅಲ್ಲಿ ನೋಡಿ, ಏನು ಕಾಫಿ ಕಾಫಿ ಯಾರೋಯ್ತು ಅಂತ ಹೇಳಿದೆ. ಕಾಫಿ ಅಲ್ವಾ? ಸಾಹೇಬ್ರೆ, ನೀವು ತುಂಬಾ ಸಾಧು ಇದ್ದೀರಾ. ನಿಮ್ಮನ್ನ ಸಾಹೇಬ್ರೆ ಯಾಕೆ? ಅದು ನೀರು ಅಂದ್ರೆ ಮತ್ ಸ್ನಾನ ಮಾಡ್ತೀರಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ಓ ಹಂಗೆ, ಗೊತ್ತಾಯ್ತು. ಮುಂದುವರ್ಸ್ಕೊಳ್ಳಿ, ನಾ ಹೊರಗಡೆ ಹೋಗ್ಬರ್ತೀನಿ. ಅಲ್ಲ ರಾಮಯ್ಯವರೇ, ಅಪ್ಪ ಇರ್ರಿ, ಅಪ್ಪನೇ ಕರೀತಾ ಇದ್ದೀರಾ? ಇದು ಗೊತ್ತಾಗ್ಲಿಲ್ವಾ? ಅಯ್ಯೋ ದೇವ್ರೇ. ಸಾಹೇಬ್ರೆ, ಇಷ್ಟೊಂದ್ ಸಾಧುನಾ ನೀವು? ಕುಷ್ಮಾ, ಗಿರಿಯಪ್ಪನ ಮನೇಲಿ ಯೂನಿಯನ್ ಮೀಟಿಂಗ್ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬರ್ಲಾ? ಸರಿ. ನಮಸ್ತೆ ಅಣ್ಣ. ನಮಸ್ಕಾರ. ಇವರು ಅವರು ಗೊತ್ತು, ನೀನು ಗೊತ್ತು. ಕೂತ್ಕಮ್ಮ. ನೀವು ಕುತ್ಕೊಳ್ಳಿ ಅಣ್ಣ. ಸರಿ, ಹೇಳಮ್ಮ, ಏನಮ್ಮ ಬಂದಿದ್ದು? ಕುಷ್ಮಾ, ಟೀ ಮಾಡ್ಕೊಂಬ. ಏನಿಲ್ಲ ಅಣ್ಣ, ಕೆಲ್ಸ ಅಂದ್ಮೇಲೆ ಸರಿ ತಪ್ಪುಗಳಿರುತ್ತಲ್ವಾ, ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೇಳಿ? ಸುಮಾ, ತಪ್ಪಾಗಿಲ್ಲ, ಅವಮಾನ ಆಗಿದೆ.